ನೀನು ನನ್ನನ್ನು ಏನು ಮಾಡಲಾರೆ. ನೀನು ಹೊರಗೆ ಬರುವೆ ಎನ್ನುವುದು ಅಸಂಭವ. ಹೇಗಾದ್ರೂ ಸರಿ ಹೊರಗೆ ಬರ್ತೀನಿ. ನನ್ನ ಅರ್ಜುನ್ನ ಕಾಪಾಡ್ಕೊಳ್ತೀನಿ. ಅರ್ಜುನ್ ಬದುಕುತ್ತಾನೆ ಎನ್ನುವುದು ಅಸಾಧ್ಯ. ಎಂದೂ ಅಲ್ಲ, ಈಗಲೇ ಅರ್ಜುನ್ನನ್ನು ಸಾಯಿಸುವೆ. ಏನು ಮಾಡುವೆಯೋ ಮಾಡಿಕೊ. ನಾಗವೇಣಿ ನಿಲ್ಲು! ನಾಗವೇಣಿ ನಿಲ್ಲು! ನನ್ನ ಅರ್ಜುನ್ನ ಏನೂ ಮಾಡಬೇಡ. ಇಲ್ಲಿ ನೋಡು ಕೌಸಲ್ಯ, ಭೈರವಿ ಲೆಕ್ಕ ಸರಿಯಾಗಿ ನೋಡ್ಕೊಳಮ್ಮ. ಲೆಕ್ಕ ವ್ಯತ್ಯಾಸ ಆಗದಿರೋ ಹಾಗೆ ಸರಿಯಾಗಿರ್ಬೇಕು. ಆಯ್ತು ಅಜ್ಜಿ. 1ಕ್ಕೆ 4 ಸರಿ ಲೆಕ್ಕ ಹಾಕಿ ಮತ್ತೆ ಹಾಕ್ತಾ ಇದ್ದೀನಿ ಅಜ್ಜಿ. ಬೇಗ ಬೇಗ ಮಾಡಿ. ಏನ್ರಿ ಮತ್ತೆ ಏನಂತ ಇದೆಲ್ಲ? ಯಾವನು ಗೊತ್ತು, ಇರು ನೋಡೋಣ. ಅಮ್ಮ ನಮಸ್ಕಾರನಮ್ಮ. ನಮಸ್ಕಾರ ಪುರೋಹಿತ್ರೆ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಏನಮ್ಮ, ಗೌರಿದೇವಿ ಪೂಜೆಗೆ ನಾನು ಹೇಳಿದ್ದ ವಸ್ತುಗಳೆಲ್ಲ ಸಿದ್ಧ ಮಾಡಿದ್ದೀರಾ? ರೆಡಿ ಮಾಡಿದ್ದೀವಿ ಅರ್ಚಕ್ರೆ. ಅಲ್ಲಿ ಎಲ್ಲ ರೆಡಿ ಮಾಡಿದ್ದೀವಿ. ನೀವು ಹೋಗಿ ಕೂತ್ಕೊಳ್ಳಿ. ಏನೇನು ಬೇಕು ಅಂತ ಹೇಳಿ, ನಾನು ಅದನ್ನೆಲ್ಲ ತಗೊಂಡು ಬರ್ತೀನಿ. ಆಯ್ತಮ್ಮ. ಹಾಂ, ಬೇಗ ಮಾಡಿ ಮುಗಿಸಿ. ಪುರೋಹಿತರು ಕೂಡ ಬಂದಿದ್ದಾಯ್ತು. ಆಗೋಯ್ತು. ಅಮ್ಮ ಭೈರವಿ, ಸ್ವಲ್ಪ ಬೇಗ ಮಾಡ್ರಮ್ಮ. ಪುರೋಹಿತರು ಬಂದ್ಮೇಲೂ ತಡ ಮಾಡಿದ್ರೆ ಹೇಗೆ? ಸ್ವಲ್ಪ ಬೇಗ. ಹಲೋ 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 ಕೌಸಲ್ಯ, ಪುರೋಹಿತರು ಬಂದಿದ್ದಾರೆ, ಬೇಗ ಮಾಡು. ಅಜ್ಜಿ ಕೊಡು, ನಾನು ತಗೊಂಡು ಹೋಗ್ತೀನಿ. ಪುರೋಹಿತರು ವೆಯ್ಟ್ ಮಾಡ್ತಾ ಇದ್ದಾರೆ. ಕೊಡು, ಅದನ್ನ ನನ್ನ ಕೈ ಕೊಡು. ಅದನ್ನೆಲ್ಲ ಸರಿಯಾಗಿ ಲೆಕ್ಕ ಮಾಡಿದ್ದೀರಾ? ಲೆಕ್ಕ ಹಾಕಿದೀವಿ ಪುರೋಹಿತರೆ. ಲಕ್ಷ ಅರ್ಶನದ ಕೊಂಬುಗಳು ಕರೆಕ್ಟಾಗೇ ಇದೆ.
ಭೈರವಿ ಪಕ್ಕದಲ್ಲಿಲ್ಲ. ಅರ್ಜುನ್ ಒಪ್ಪನೇ ಇದ್ದಾನೆ. ಅರ್ಜುನನ್ನು ಸಾಯಿಸುವುದಕ್ಕೆ ಇದೇ ಒಳ್ಳೆ ಅವಕಾಶ. ಇದಕ್ಕಿಂತ ಒಳ್ಳೆ ಅವಕಾಶ ಬರಲ್ಲ. ಹೊರಗಡೆ ಹೋಗು. ಏಯ್ ಹೋಗು. ಏ ನಾಯಿ, ಏ ಛೀ ಹೋಗು. ಚಿರು, ಛೀ ಹೋಗು. ಚಿರು ನಿಂತ್ಕೊಳ್ಳೋ. ಅತ್ತೆ, ನಾಯಿ ಮನೆ ಒಳಗಡೆ ಬಂದಿದೆ ಅತ್ತೆ. ಏಯ್, ಮೂಕ ಪ್ರಾಣಿನ ಹಾಗೆ ಎದುರಿಸ್ಬಾರ್ದು ಕಣೋ. ಓಯ್, ಏನ್ ಇಲ್ಲಿ ಬಂದಿದ್ಯಾ? ಹಸುವಾಗ್ತಿದ್ಯಾ? ಏನಾದ್ರೂ ಕೊಡ್ತಾರೆ ಅಂತ ಬಂದಿದ್ಯಾ? ಒಂದ್ ನಿಮಿಷ ಇರು. ತಿನ್ನು. ಇವಳು ಇದಕ್ಕೆ ಮುಂಚೆನೇ ಪೂಜೆಗಳು ಮಾಡಿ ತುಂಬ ದೇವತೆಗಳ ವರ ಪಡ್ಕೊಂಡಿದ್ದಾಳೆ. ಈಗ ಈ ಪೂಜೆನೂ ಮಾಡ್ತಾ ಇದ್ದಾಳೆ ಅಂದರೆ ಗೌರಿದೇವಿ ಅನುಗ್ರಹನೂ ಪಡ್ಕೊಂಡು ತುಂಬ ಚೆನ್ನಾಗಾಗ್ಬಿಡ್ತಾಳೆ. ಏನೋ ಒಂದು ಮಾಡಿ ಈ ಪೂಜೆ ನಡೀದೇ ಇರೋ ಹಾಗೆ ಮಾಡಬೇಕು ರೀ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಕಣೆ, ಪೂಜೆ ಹೇಗೆ ನಿಲ್ಲಿಸ್ಬೇಕು ಅಂತ. ಏನೋ ನಾಯಿ ಹಾಗೆ ಬೊಗಳ್ತಾ ಇದೆ. ಯಾರೋ ಬಂದಿರ್ಬೋದಜ್ಜಿ, ನಾನು ಹೋಗಿ ನೋಡ್ತೀನಿ ಇರು.
ಅಮ್ಮವ್ರೆ ಹಂಗ್ ನೋಡ್ತೀವ್ರಿ? ಈ ನಾಯಿ ಯಾವಾಗ್ಲೂ ನಮ್ಮನೆ ಹತ್ರನೇ ಇರುತ್ತೆ. ಯಾವತ್ತೂ ಯಾರನ್ನೂ ನೋಡಿ ಬೊಗಳಿಲ್ಲ. ಆದ್ರೆ ನಿನ್ನ ನೋಡಿ ಯಾಕೆ ಹೀಗೆ ಬೊಗಳುತ್ತಾ ಇದೆ? ನನಗೂ ಅದೇ ಗೊತ್ತಾಯ್ತಿಲ್ಲ ಅಮ್ಮವ್ರೆ. ಅಮ್ಮ, ಪೂಜೆಗೆ ಸಮಯ ಆಗ್ತಾ ಇದೆ. ಒಂದ್ಸಾರಿ ಹೋಗ್ ನೋಡು, ಬೇಗ ಬಾ ಅಂತ ಹೇಳಿ. ಆಯ್ತಮ್ಮ. ಯಾವತ್ತೂ ಇಲ್ದಿರೋದು ನೀನ ನೋಡಿ ನಾಯಿ ಅಷ್ಟು ಗಲಾಟೆ ಮಾಡೋಕೆ ಬೇರೆ ಏನೋ ಕಾರಣ ಇದ್ದೇ ಇರುತ್ತೆ. ಏನಾಯ್ತು ಮಲ್ಲಿ? ಏನಮ್ಮ, ಒಳಗಡೆ ಪುರೋಹಿತರು ಪೂಜೆಗೆ ಟೈಮ್ ಆಗ್ತಾ ಇದೆ ಅಂತ ಹೇಳ್ತಿದ್ರೆ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಒಳಗಡೆ ಬನ್ನಿ. ಭೈರವಿ, ಬಾರಮ್ಮ. ಮಲ್ಲಿ, ನೀನ್ ಕೂಡ ಬಾ. ಅರ್ಜುನ್, ಅಕ್ಕ, ಫೋನ್ನಲ್ಲಿ ಆಮೇಲೆ ಮಾತಾಡೋವಂತೆ. ಬೇಗ ಬಾ, ಪೂಜೆ ಶುರು ಮಾಡ್ಬೇಕಲ್ವಾ? ಹಾಂ ಬಂದ್ಬಿಡ್ತೀನಿ ಅಕ್ಕ. ಒಂದು ಇಂಪಾರ್ಟೆಂಟ್ ಕಾಲು ಮುಗಿಸ್ಬರ್ತೀನಿ. ಏನಾಯ್ತಮ್ಮ? ಅತ್ತೆ, ಏನೂ ಆಗಿಲ್ಲ. ಅರ್ಜುನ್ ಹೊರಗಡೆ ಫೋನಲ್ಲಿ ಮಾತಾಡ್ತಾ ಇದ್ದ. ನಾಯಿ ನೋಡಿದ್ರೆ ಬಗಳ್ತೈತೆ ಅಷ್ಟೇ. ಗಾಬರಿ ಆಗಂತದೇನೂ ಇಲ್ಲ. ಅಮ್ಮ, ಪೂಜೆಗೆ ಎಲ್ಲ ಸಿದ್ಧವಾಗಿದೆ. ಈಗ ಈ ಪೂಜೆ ಮಾಡಬೇಕು ಅಂದರೆ ಗೌರಿ ದೇವಿ ಹೋಮ ಮಾಡಿದ್ದಾದ್ಮೇಲೆ 3 ಮುತ್ತೈದೆಯರಿಗೆ ಬಾಗಿನ ಕೊಡಬೇಕಮ್ಮ. ಮೂರು ಜನ ಇದ್ರೂ ಪರವಾಗಿಲ್ಲ, 3 ಜನಕ್ಕಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ. ಆದರೆ 3 ಜನ ಮುತ್ತೈದೆಯರಿಗಿಂತ ಕಡಿಮೆ ಆಗಬಾರ್ದಮ್ಮ. ಆ 3 ಜನ ಮುತ್ತೈದೆಯರಿಗೂ ನಿನ್ನ ಕೈಯಾರೆ ಬಾಗಿನ ಕೊಟ್ರೇನೆ ಈ ಪೂಜೆ ಸಮಾಪ್ತಿಯಾಗುತ್ತೆ. ನಿನ್ನ ಸಂಕಲ್ಪ ನೆರವೇರುತ್ತೆ. ಯಾವ ಥರದ ಆತಂಕನೂ ಎದುರಾಗದ ಹಾಗೆ ನೋಡ್ಕೊಳ್ರಮ್ಮ. ಹೋಗಿ 3 ಜನ ಮುತ್ತೈದರನ್ನ ಕರ್ಕೊಂಬನ್ನಿ. ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅರ್ಚಕ್ರೆ. ನೀವು ಪೂಜೆ ಶುರು ಮಾಡಿ. ಆಯ್ತಮ್ಮ. ಕೌಸಲ್ಯ, ಬೇಗ ಹೋಗು, ಹೋಗು ಬೇಗ. ಹೋಗಿ ಕರ್ಕೊಂಡು ಬಾಮ್ಮ. ಇಲ್ಲಿ ಒಂದು ನಿಮಿಷ ಏನೇ? ಬನ್ನಿ ಇಲ್ಲಿ ಅಂದ್ರೆ. ಏನೇ ಇದು? ಭೈರವಿ ದಿನಕ್ಕೊಂದು ಪೂಜೆ ಮಾಡಿ ಅರ್ಜುನ್ ನಾಗಮ್ಮ ಸಾಯಿಸದೇ ಇರೋ ಹಾಗೆ ಅವನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ. ಅದಕ್ಕೆ ಅವ್ನು ಸಾಯೋ ಥರ ಕಾಣ್ತಾನೆ ಇಲ್ಲ ರೀ. ಅಷ್ಟಕ್ಕೂ ಅವ್ನು ಸಾಯೋದು ಯಾವಾಗ? ನಮ್ಮ ರುದ್ರನ್ಗೂ ಭೈರವಿಗೂ ಮದುವೆ ಆಗೋದು ಯಾವಾಗ? ಭೈರವಿಗೆ ರುದ್ರನ್ಗೆ ಮದುವೆ ನಡೆಯುತ್ತೆ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಆಗತ್ತೆ ಆಗತ್ತೆ ಅಂತ ತುಂಬಾ ಸಾರಿ ಹೇಳಿದೀರಾ. ಏನಾಯ್ತು? ನಮ್ಮ ಮಗನ ಜೊತೆ ನಡಿಬೇಕಾದ ಮದುವೆ ಆಗೋ ಆ ಅರ್ಜುನ್ ಜೊತೆ ನಡೀತು. ನಡೆಯುತ್ತೆ ನಡೆಯುತ್ತೆ ಅಂದ್ರಿ, ಏನ್ ನಡೀತು? ಅವ್ರು ಅನ್ಕೊಂಡ ಹಾಗೆ ಅರ್ಜುನ್ಗೂ ಭೈರವಿಗೂ ಮದುವೆ ಆಗೋಯ್ತು. ಆದ್ರೆ ನೀವ್ ಹೇಳಿದಾಗ ಏನ್ ನಡೆದಿದೆ? ಅವಳು ದಿನಕ್ಕೊಂದು ದೇವತೆ ಪೂಜೆ ಮಾಡಿ ಕೋಟಿ ಪುಣ್ಯ ಸಂಪಾದನೆ ಮಾಡ್ತಾ ಇದ್ರೆ ಇನ್ನು ನಾವ್ ಅನ್ಕೊಂಡ ಹಾಗೆ ಹೇಗ್ ನಡೆಯುತ್ತೆ ನನ್ನ ತಲೆ? ಈ ಪೂಜೆ ನಡೆಯೋದಿಲ್ಲ. ಶಾಸ್ತ್ರ ಹೇಳ್ತಾ ಇದ್ದೀರಾ? ಇಲ್ಲ ನನ್ನ ಬಾಯಿ ಮುಚ್ಚಕ್ಕೆ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತಾ ಇದ್ದೀರಾ? ನಡೆಯಲ್ಲ ಅಂತ ಹೇಳ್ದೆ ತಾನೆ? ನಡೆಯೋಲ್ಲ, ನೋಡ್ತಿರು.
ಅಷ್ಟು ಖಂಡಿತವಾಗಿ ಹೇಗೆ ಹೇಳ್ತೀರಾ? ನಡೆಯಲ್ಲ ನಡೆಯಲ್ಲ. ಮಲ್ಲಿ ಬಂದಿದ್ದಾಳಲ್ವಾ, ಮಲ್ಲಿ ನಡಿಯೋಕ್ ಬಿಡೋದಿಲ್ಲ. ನಿಮಗೆ ಬುದ್ಧಿ ಇದ್ದು ಮಾತಾಡ್ತಾ ಇದ್ದೀರಾ, ಬುದ್ಧಿ ಇಲ್ಲದೆ ಮಾತಾಡ್ತಾ ಇದ್ದೀರಾ? ಆ ಮಲ್ಲಿ ಅವ್ರಿಗೆ ಸಹಾಯ ಆಗೋ ಕೆಲಸ ಮಾಡ್ತಾಳೆ ಹೊರತು ನೀವ್ ಅನ್ಕೊಂಡ್ ಹಾಗೆ ಯಾಕೆ ಮಾಡ್ತಾಳೆ? ನೋಡು, ಮಲ್ಲಿ ಯಾರು ಅಂತ ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಾದ್ರೂ ಏನು ಪ್ರಯೋಜನ ಇಲ್ಲ. ನಾವು ಮಾಡಬೇಕು ಅನ್ಕೊಂಡಿರೋ ಕೆಲಸನ ಆ ಮಲ್ಲಿನೇ ಮಾಡ್ತಾಳೆ. ಏನು ಮಲ್ಲಿ ಮಾಡ್ತಾಳ? ಮಲ್ಲಿನೇ ಮಾಡ್ತಾಳೆ. ಲಕ್ಷ್ಮಕ್ಕ, 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 ಲಕ್ಷ್ಮಕ್ಕ. ಏನಮ್ಮ ನೀವು ನಮ್ಮನೆಗೆ ಬಂದ್ರಿ? ನಮ್ಮನೇಲಿ ನಮ್ಮ ಭೈರವಿ ಗೌರಿದೇವಿ ಹೋಮ ಮಾಡ್ತಿದ್ದಾಳಲ್ಲ, ಪೂಜೆಗೆ ಮುತ್ತೈದೇರ್ಬೇಕಲ್ವಾ, ಅದಕ್ಕೆ ಬಂದೆ. ಯಾವುದೇ ಕಾರಣಕ್ಕೂ ಪೂಜೆಗೆ ಬರಬಾರ್ದು. ಅದೇನಮ್ಮ, ಯಾರಾದರೂ ಕುಂಕುಮಕ್ಕೆ ಮನೆಗೆ ಬನ್ನಿ ಅಂತ ಕರೀತಾರೆ, ನೀವು ಬರಬೇಡ ಅಂತ ಇದ್ದೀರಲ್ಲ? ಬರಬಾರ್ದು ಅಂತ ಹೇಳ್ದೆ ತಾನೆ, ಬರಬಾರ್ದು. ಒಂದು ವೇಳೆ ಯಾರ ಮುಖಾಂತರನಾದರೂ ತಿಳ್ಕೊಂಡು ಬರ್ತೀಯೇನೋ ಅಂತ ಬರಬೇಡ ಅಂತ ಹೇಳೋಕ್ ಬಂದಿದ್ದೀನಿ. ಬರ್ಕೂಡ್ದು. ಹೇಳಿದ್ ನೆನಪಿದೆ ತಾನೆ? ಬರಬಾರ್ದು. ಬಂದ್ರೆ ಸರಿ ಇರಲ್ಲ. ಕಲ್ಯಾಣಿ ಅಕ್ಕ, ಕಲ್ಯಾಣಿ ಅಕ್ಕ, ಇವತ್ತು ನನ್ನ ನಾದ್ನಿ ಗೌರಿದೇವಿ ಹೋಮ ಮಾಡ್ತಿದ್ದಾಳೆ. ನೀವು ಖಂಡಿತ ಬರೋದು ಬೇಡ. ನನ್ನ ಮಾತು ಮೀರಿ ನೀನು ಬಂದ್ಯೋ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬರಬಾರ್ದು.